ವಿದ್ಯುತ್ ಮಗ್ಗಗಳ ಸಬ್ಸಿಡಿ ಮಿತಿಯನ್ನ ಸರ್ಕಾರ ರದ್ದುಪಡಿಸಿದೆ. ಈ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಮಾಹಿತಿ ನೀಡಿದ್ದು, 10 ರಿಂದ 20 HP ವರೆಗೆ ಉಚಿತ ವಿದ್ಯುತ್ ನೀಡೋ ಬೇಡಿಕೆ ಇತ್ತು. ಈಗ ಸರ್ಕಾರ ಪ್ರತಿ ಯೂನಿಟ್ಗೆ ₹1.25 ಕಡಿಮೆ ದರದಲ್ಲಿ ವಿದ್ಯುತ್ ನೀಡೋದಕ್ಕೆ ನಿರ್ಧಾರ ಮಾಡಿದೆ. ಇದರಿಂದ ಸುಮಾರು 4,000 ವಿದ್ಯುತ್ ಮಗ್ಗ ಘಟಕಗಳಿಗೆ ಅನುಕೂಲವಾಗಲಿದೆ ಅಂತ ಹೇಳಿದರು. ಇನ್ನು ಮತ್ತೊಂದು ಕಡೆ ಎಪಿಎಂಸಿ ಕಾಯ್ದೆ ಮರುಸ್ಥಾಪನೆಯಿಂದ ರೈತರಿಗೆ ಹೆಚ್ಚು ಅನುಕೂಲ ಆಗಿದ್ದು, ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಏಕಕಾಲದಲ್ಲಿ 4 ಬೆಳೆಗಳನ್ನು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿ ಮಾಡಲಾಗುತ್ತಿದೆ. ಹೆಸರುಕಾಳು, ಸೂರ್ಯಕಾಂತಿ, ಸೋಯಾಬೀನ್ ಮತ್ತು ಉದ್ದಿನ ಕಾಳನ್ನ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿ ಮಾಡಲಾಗುತ್ತಿದೆ. ಸೋಯಾಬೀನ್ ಮತ್ತು ಉದ್ದಿನ ಕಾಳು ಖರೀದಿ ಪ್ರಕ್ರಿಯೆ ಆರಂಭಿಸಲು ಗುರುವಾರ ಆದೇಶ ಹೊರಡಿಸಲಾಗಿದೆ ಅಂತ ತಿಳಿಸಿದರು. ನೇಕಾರರಿಗೆ ನಾವು 1 HP ಇಂದ 10 HP ವರೆಗೆ ಫ್ರೀ ಮಾಡಿದ್ವಿ ಕರೆಂಟು. ಆದರೆ 10 to 20 HP ವರೆಗೆ ಮಾಡಿರಿ ಅಂತಕ್ಕಂಥ ಒಂದು ಬೇಡಿಕೆ ಇತ್ತು ಅವ್ರದ್ದು. ಆ 10 to 20 HP ಅವರಿಗೆ ಎಷ್ಟು ಯೂಸ್ ಮಾಡ್ತಾರೆ ಅದ್ರ ಮೇಲೆ 10 to 20 HP ಅವರಿಗೆ ₹1.25 ಚಾರ್ಜ್ ಮಾಡ್ತಕ್ಕಂಥದ್ದು ಮಾಡಿ ಅವ್ರಿಗೂ ಈ ಸವಲತ್ತನ್ನು ಕೊಡ್ತಾ ಇದ್ದೀವಿ. EPMCಗಳು ಕ್ರಿಯಾಶೀಲವಾಗಿದ್ದರೆ ರೈತರಿಗೆ ಬೆಂಬಲ ಬೆಲೆ ಘೋಷಿಸಲಿಕ್ಕೆ ಅವಕಾಶ ಇರ್ತದೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿರಲಿಲ್ಲ. ಆದರೆ ಈ ಸರ್ತಿ ಕರ್ನಾಟಕದಲ್ಲಿ ಮುಂಗಾರದಲ್ಲಿ 4 ಬೆಳೆಗಳಿಗೆ ನಾವು MSP ಪ್ರೈಸನ್ನು ಘೋಷಣೆ ಮಾಡಿದ್ದೀವಿ. ಇದು ಇತಿಹಾಸದಲ್ಲಿ ಮೊದಲೇ ಬಾರಿಗೆ 4 ಬೆಳೆಗಳು ಯಾವ್ಯಾವ ಅಂದರೆ ಹೆಸರುಕಾಳು, ಸೂರ್ಯಕಾಂತಿ, ಉದ್ದು, ಸೋಯಾಬೀನ್. ಇವು 4 ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡೋದ್ರಿಂದ ರೈತರಿಗೆ ಒಳ್ಳೆ ದರ ಗಿಟ್ಟಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.